ರಾಮನನ್ನ ಟೀಕೆ ಮಾಡೋದು ಆಕಾಶಕ್ಕೆ ಉಗಿದಂತೆ. ರಾಜಣ್ಣ ಮನೆಯಲ್ಲೇ ಮತ್ತೆ ರಾಮಭಕ್ತ ಹುಟ್ಟುತ್ತಾನೆ, ರಾಮ ದೇವರಲ್ಲ ಅನ್ನುವಂಥ ಹೇಳಿಕೆಗೆ ಸಿಟಿ ರವಿ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿರುವಂಥದ್ದು. ಸೊ ರಾಮನನ್ನ ಟೀಕೆ ಮಾಡೋದು ಆಕಾಶಕ್ಕೆ ಉಗಿದಂತೆ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜಣ್ಣನ ಮನೆಯಲ್ಲೇ ಮತ್ತೆ ರಾಮಭಕ್ತ ಹುಟ್ಟುತ್ತಾನೆ ಅಂತೇಳಿ ರಾಮ ದೇವರಲ್ಲ ಅನ್ನುವಂಥ ಹೇಳಿಕೆಗೆ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಮ ದೇವಾಲಯದ ಹುಂಡಿ ಬೇಕು, ಆದರೆ ರಾಮ ಬೇಡ. ಹುಂಡಿ ಇಟ್ಕೊಂಡು ಹಣ ತಿಂತಾರೆ, ನಾಚಿಕೆ ಆಗಲ್ವಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ರು. ರಾಮನ ಮನೆಯಲ್ಲೇ ಮತ್ತೆ ರಾಮಭಕ್ತ ಹುಡ್ತಾನೆ ಅಂತ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟು ಆಕ್ರೋಶ ಭರಿತವಾಗಿ ಮಾತನಾಡಿದರು. ದುಡ್ಡು ಹೊಡ್ಕೋತಾರಲ್ಲ, ನಾಚಿಕೆ ಆಗಲ್ಲ ಅವರಿಗೆ. ಮಾನ ಮರ್ಯಾದೆ ಇದೆಯಾ? ಇಂಥವರೆಲ್ಲ ಭಾಳ ಜನ ಆಕಾಶಕ್ಕೆ ಉಗಿದು ಅವ್ರ ಮೇಲೆ ವಾಪಸ್ ಬಿದ್ದಿದೆ. ರಾಮನ್ನ ಟೀಕೆ ಮಾಡೋದು ಅಂದರೆ ಆಕಾಶಕ್ಕೆ ಉಗಿದಂತೆ ಅವ್ರ ಮುಖಕ್ಕೆ ವಾಪಸ್ ಬೀಳೋದು. ರಾಜನ ಮನೆಯಲ್ಲೇ ಮತ್ತೆ ರಾಮಭಕ್ತ ಹುಟ್ಟುತ್ತಾನೆ. ನಾನೇನು ಹೇಳಿದ್ದೆ ಅಂತ ಬರೆದಿಟ್ಕೊಳ್ಳಿ. ಯಾಕೆಂದರೆ ಹಿರಣ್ಯಕಶ್ಯಪುವಿನ ಮನೆಯಲ್ಲೇ ಉಗ್ರ ನರಸಿಂಹನ ಅವತಾರ ಆದಂಥ ಹಿರಣ್ಯಕಶ್ಯಪುವಿನ ಮನೆಯಲ್ಲೇ ಹರಿಭಕ್ತ ಪ್ರಹ್ಲಾದ ಹುಟ್ಟಿದಂಥ ನಮ್ಮ ಪುರಾಣ ಇತಿಹಾಸ ಇರುವಂಥದ್ದು. ಹಾಗಾಗಿ ಇಂಥವ್ರ ಮನೆಯಲ್ಲೇ ರಾಮಭಕ್ತ ಹುಟ್ಟುತ್ತಾನೆ. ರಾಮ ದೇವರಲ್ಲ ಅಂದ ತಕ್ಷಣವೇ ಗಾದೆ ಮಾತಿದೆ, ನಾಯಿ ಕೂಗಿದ್ರೆ ಭೂಲೋಕ ಕೆಟ್ಟು ಹೋಗುತ್ತಾ ಅಂಥೇಳಿ. ಇವರೆಲ್ಲ ಏತಿಸ್ಟ್ಗಳು, ಭಾರತದ ಜನರ ಶ್ರದ್ಧೆಯನ್ನು ನಾಶ ಮಾಡಬೇಕು ಅಂತ ಬಯಸೋರು. ಹೀಗೆ ಬಯಸೋರೆಲ್ಲ ನಾಶವಾಗಿ ಹೋಗಿದ್ದಾರೆ. ಎಲ್ಲಿ ನಿನ್ನ ಹರಿ ಅಂತ ಪ್ರಶ್ನೆ ಮಾಡಿದಂಥ ಹಿರಣ್ಯಕಶ್ಯಪುವಿನ ಮನೆಯಲ್ಲೇ ಪ್ರಹ್ಲಾದ ಹುಟ್ಟಿದ. ಹಾಗೆ ಈ ರಾಜನ ಮನೆಯಲ್ಲೇ ರಾಮಭಕ್ತ ಹುಟ್ಟುತ್ತಾನೆ, ಆತನ ಮನೆಯಲ್ಲೇ ಹುಟ್ಟುತ್ತಾನೆ. ಆತನಿಗೆ ತಾಕತ್ತಿದ್ದರೆ ತಮಿಳುನಾಡಿನಲ್ಲಿ ಸಾವಿರಾರು ರಾಮನ ದೇವಸ್ಥಾನಗಳಿದ್ದಾವೆ. ತಾಕತ್ತಿದ್ರೆ ಮುಟ್ಟು ನೋಡಲಿ. ರಾಮೇಶ್ವರ ರಾಮನೇ ಪೂಜೆ ಮಾಡಿದಂಥ ಈಶ್ವರ ಇದ್ದಾರೆ. ಇವರಿಗೆ ರಾಮನ ದೇವಸ್ಥಾನದ ಹುಂಡಿ ಬೇಕು, ರಾಮ ಬೇಡ. ಹಾಗಿದ್ರೆ ಇವರು ಸರ್ಕಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.